ಹೊರಗಡೆ ಎಲ್ಲ ಯಾಕೆ ಸೂರಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ ಮಾತಾಡ್ತಿದ್ವಿ ನಾವು ಸ್ನೇಹಿತರು. ಅವಾಗ ನಾನು ಸೂರಿಗೆ ಹೇಳಿದ್ದು ಅಂತನ್ನ ಅಲ್ಲಿ ಹೇಳಿದೆ, ತುಂಬಾ ಆಗ್ತಾ ಇದ್ರು, ಅದನ್ನ ನಿಮ್ಗೆ ಹೇಳ್ಬಿಟ್ಟು ನಾನು ಮೈಕ್ ಸೂರಿಗೆ ವಾಪಸ್ ಕೊಡ್ತೀನಿ. ಯಾಕೆ ಎದ್ಕೋತೀಯ, ಯಾಕೆ ಟೆನ್ಷನ್ ಮಾಡ್ಕೋತೀಯ, ಪುನೀತ್ ಸರ್ ಇದ್ದಾರೆ, ಅಂಬರೀಶ್ ಸರ್ ಇದ್ದಾರೆ ಫಿಲ್ಮಲ್ಲಿ, ಸಿನಿಮಾ ರಿಲೀಸ್ ಆಗದೆ ಇದ್ರು ಜನ ಥಿಯೇಟ್ರಿಗೆ ಬಂದು ಹೋಗ್ತಾರೆ, ಟೆನ್ಷನ್ ಮಾಡ್ಕೋಬೇಡ. ಸೊ ಅದೊಂದು ಜೋಕಿಂದ ಇವತ್ತು ಸ್ವಲ್ಪ ಎಲ್ಲರಿಗೂ ಟೆನ್ಷನ್ ರಿಲೀಸ್ ಆಗಿದೆ. ಮತ್ತೆ ನಾನು ಈ ಚಿತ್ರಕ್ಕೆ 2-3 ಹಾಡು ಬರ್ತಿದ್ದೀನಿ. ಜಯಂತ್ ಸರ್ ಬಂದಿದ್ದಾರೆ. ಜಯಂತ್ ಸರ್ ಬರಬೇಕಿತ್ತು, ಕಾಲು ಸ್ವಲ್ಪ ಅದೆಲ್ಲಿ ಕಾಲು ಇಟ್ಟರು ಗೊತ್ತಿಲ್ಲ, ಉಳಿಸ್ಬಿಟ್ಟಿದೆ. ಹಾಗಾಗಿ ಅವ್ರ ಪರವಾಗಿ ನನ್ನ ಒಂದು ವಂದನೆ ಸ್ವೀಕರಿಸಬೇಕು. ಜೊತೆಗೆ ಈ ಕಾರ್ಯಕ್ರಮದ ನಿಜವಾದ ನಾಯಕ ಹರಿಕೃಷ್ಣ, ಅವ್ರಿಗೊಂದು ದೇಶ ನನ್ನ ನಮಸ್ಕಾರ. ಎಷ್ಟೊತ್ತಿ ನಮಸ್ಕಾರ ಮಾಡೋದು, ಪ್ರತಿ ಹಾಡಿನಲ್ಲೂ ಅವ್ರಿಗೆ ನಮಸ್ಕಾರ ಮಾಡಲೇ ಆಗಬೇಕು. ಇನ್ನೊಂದು 2 ಎಕ್ಸ್ಟ್ರಾ ನಮಸ್ಕಾರ. ಮತ್ತೆ ಸೂರಿ ಹಾಡು ಬರೆಯೋದ್ರಲ್ಲೂ ಒಂದು ದೊಡ್ಡ ಸುಖ ಇದೆ, ಸೂರಿಯ ಹಾಡುಗಳನ್ನ ನೋಡೋದ್ರಲ್ಲೂ ಒಂದು ದೊಡ್ಡ ಸುಖ ಇದೆ. ಆ ಸುಖನ ಈ ಸಿನಿಮಾದಲ್ಲೂ ಕೊಟ್ಟಿದ್ದಕ್ಕೆ ನನ್ನ ಮಿತ್ರ ಆಗಿ ಮತ್ತೆ ನಿರ್ದೇಶಕ ಸೂರಿಗೆ ಒಂದು ನಮಸ್ಕಾರ. ಮಿಕ್ಕಿದ ಹಾಗೆ ಇಡೀ ತಂಡದ ಈ ಒಂದು ದೊಡ್ಡ ಮನೆ ಹುಡುಗ, ಅದರ ಟೈಟ್ಲೇ ಹೇಳಿದ ಹಾಗೆ ತುಂಬಾ ಮ್ಯಾಗ್ನಾನಿಮಸ್ ಆದ ಒಂದು ಫೀಲ್ ಇರೋ ಟೈಟ್ಲ್ ಅದು. ಆ ದೊಡ್ಡ ಮನೆ ಹುಡುಗ ಅನ್ನೋ ಸಿನಿಮಾ ಮತ್ತು ಅದರ ಶೀರ್ಷಿಕೆ ಅದು ಶುರುವಾಗಿ ಇಲ್ಲಿವರೆಗೆ ಬಂದಿದ್ದು ಎಲ್ಲದೂ ಗೋವಿಂದ್ ಅವರು ಮತ್ತೆ ನಟ ನಟಿಯರು ಎಲ್ಲದರಲ್ಲೂ ಸಾಕಷ್ಟು ಬೆಳವರಿದೆ. ನಾನು ತುಂಬ ಹತ್ತದಿಂದ ನೋಡಿದ್ದೀನಿ. ಅವರವರೇ ಮಾತಾಡಿದರೆ ಚಂದ. ಈ ಶುಭ ಸಂಜೆ ತುಂಬಾ ಆನಂದದಾಯಕ ಶುರುವಾಗಿ ಮಾಡಿದ್ರೇನೆ ಅರ್ಧ ನಾವು ಗೆದ್ದಂಗೆ. ಅಂದ್ರೆ ಶಾರ್ಟ್ ಇಡಕ್ ಮೊದಲೇ ಒಂದು ಕಲರ್ ಆಡ್ ಆಗುತ್ತೆ ಅಂತ ನಟಿ ರಾಧಿಕಾ ಅವರು. ರಾಧಿಕಾ ಅವರಿಗೆ ನಾನು ಆ ಪಾತ್ರನ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಖುಷಿಯಾಗಿ ನಮ್ಮ ಟೀಮ್ಗೆ ಬಂದರು. ರಾಧಿಕಾ ಅವರು ಇನ್ನೊಂದು ವಿಷಯ ಅಂದ್ರೆ, ನಾವು 2 ಸಾಂಗ್ ಮಾಡಿ ಕೇಳಿಸಿದಾಗ ಸರ್ ನಾನು ಡ್ಯಾನ್ಸಿಂಗ್ ಮಾಡಲಿ ಅಂತ, ಆದ್ರೆ ತುಂಬಾ ಖುಷಿಯಾಗೋದು ಡ್ಯಾನ್ಸ್. ಅದು ಈಗ ರಿಲೀಸ್ ಆಗುತ್ತೆ ಸಿನಿಮಾ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಯೋಗರಾಜ್ ಸರ್ ಹೇಳಿದಂಗೆ ಇದು 2 ಸಾಂಗ್ಗಳು, ಒಂದು ಅಭಿಮಾನಿಗಳೇ ನಮ್ಮನೆ ದೇವರು ಮತ್ತೆ ತ್ರಾಸಕತೆ. ಹುಬ್ಳಿ ಸಾಂಗು ಬರೆಯುವಾಗ ನಾವು ಚೆನ್ನೈಲಿದ್ದು, ಚೆನ್ನೈಯಲ್ಲಿ ಶುರುವಾದಂಥ 2 ಸಾಂಗ್ ಅದು. ಅದಾದ ನಂತರ ತುಂಬಾ ಕೆಲಸ ಮಾಡಿದ್ದು ಅದೊಂದು ಹುಬ್ಳಿ ಸಾಂಗ್ಗೆ ಅಂತ ಹೇಳ್ಬೋದು. ತುಂಬಾ ಕರೆಕ್ಷನ್ಗಳಾಗಿದ್ದು ಮತ್ತೆ ಶೂಟ್ಗೆ ತುಂಬಾ ಶ್ರಮ ಪಟ್ಟಿದ್ದೆ. ಅಭಿಮಾನಿಗಳೇ ನಮ್ಮನೆ ದೇವರು ನನಗೆ ತುಂಬಾ ಹತ್ತಿರದ, ಅಂದ್ರೆ ಅದರ ಶೂಟಿಂಗ್ ಪ್ಲಾನ್ಗಳನ್ನ ನಾವು ಮೊದಲೇ ಡಿಸೈಡ್ ಮಾಡಿದ್ದು. ಅದನ್ನ ಸರ್ಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವರು ಬರ್ಕೊಟ್ಟ ಲೈನ್ಸ್ಗಳು ತುಂಬಾ ಹೆಲ್ಪ್ ಆಯಿತು. ಅದನ್ನ ಜನರ ಮಧ್ಯೆ ಶೂಟ್ ಮಾಡಬೇಕಾದ್ರೆ ಆ ಜೋಶ್ ಏನಿತ್ತು ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಭಿಮಾನಿಗಳೇ ನಮ್ಮನೆ ದೇವರು ಸಾಂಗ್ ಮಾಡೋದಕ್ಕೆ ನನಗೆ ಇಡೀ ಕರ್ನಾಟಕದಲ್ಲಿ ಪೊಲೀಸ್ ಮತ್ತೆ ನನ್ನ ಆತ್ಮೀಯರು, ರಾಜಕಾರಣಿಗಳು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರನ್ನೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಹರಿ ಸಾರು ಒಂದು ದೊಡ್ಡ ಮನೆ ಹುಡುಗ ಅಂದಾಗ ಅದಕ್ಕೊಂದು ಟೋಟಲ್ ಒಂದು ಪ್ಯಾಕೇಜ್ನ ಕೊಡೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ರು. ಅಂದ್ರೆ ಹೀಗಿರ್ಬೇಕು ಅಂತ ಹೇಳೋದು, ಅಂದ್ರೆ ಇಷ್ಟು ದೊಡ್ಡ ಟೈಟ್ಲ್ ಜೊತೆಗೆ ಆ ಸಿನಿಮಾ ದೊಡ್ಡದಾಗ್ತಾ ಹೋದಂಗೆ ಆಗುವಂತ ಖುಷಿ ಇದೆಯಲ್ಲ, ಇದು ನನ್ನ ಒಂದು ಪುಟ್ಟ ಕನಸಿಗೆ ಸೇರುವಂತ ತುಂಬಾ ಜನ ಎಲ್ಲರ ಜೊತೆಗೆ ಕೆಲಸ ಮಾಡೋ ಖುಷಿ ಇದೆ. ಇದ್ರ ಬಗ್ಗೆ ನಾನು ಅಪ್ಪು ಸರ್ನ ಕೇಳ್ಕೊಡ್ತೀನಿ, 1-2 ಮಾತಾಡ್ತೀನಿ. ಸೂರ್ಯ ಅವರೇ, ನೀವು ದೊಡ್ಡ ಮನೆ ಹುಡುಗ ಅನ್ನೋದಕ್ಕೆ ವಿವರಣೆ ಕೊಟ್ಟಿಲ್ಲ. ಈಗ ಅಪ್ಪು ಸರ್ ದೊಡ್ಡ ಮನೆ ಹುಡುಗ, ಹೌದು, ಕರೆಕ್ಟ್ ಏನು ಅದು ದೊಡ್ಡ ಮನೆ ಹುಡುಗ ಅನ್ನೋದು? ದೊಡ್ಡ ಮನೆ ಹುಡುಗ ಸರ್, ದೊಡ್ಡ ಮನೆ ಹುಡುಗ ರಿಲೇಟೆಡ್ ಇದೆಯಾ? ದೊಡ್ಡ ಮನೆ ಹುಡುಗ ಅಂದ್ರೆ ಅಪ್ಪು ಸರ್ ಅಂತ ಅನ್ನೋದು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಜ್ಞಾನ ಕಲಿತರೋ ನಂಗೆ ಗೊತ್ತಿಲ್ಲ. ನಿಮ್ಮ ಸಿನಿಮಾದಲ್ಲಿ ದೊಡ್ಡ ಮನೆ ಹುಡುಗ ತುಂಬ ದೊಡ್ಡ ಖುಷಿ ಇದೆ. ಸೂರಿ ಸರ್ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ, ಅಷ್ಟು ಕಷ್ಟ ಇರ್ತದೆ, ಎರಡೂ ಇರ್ತದೆ. ಹೊಸದು ಏನು ಕೊಟ್ಟರು ಅಷ್ಟು ಚೆನ್ನಾಗಿ ಅಡಾಪ್ಟ್ ಮಾಡಿಕೊಳ್ಳೋ ಡೈರೆಕ್ಟ್ರು, ಅಷ್ಟು ಚೆನ್ನಾಗಿ ಅದನ್ನು ಸಿನಿಮಾಲಿ ತೋರಿಸೋದಕ್ಕೆ ಶಕ್ತಿ ಬಿಡೋರು. ಸೊ ನನ್ನ ಸೂರಿ ಸರ್, ನಮ್ಮಿಬ್ಬರು ಬೆನ್ನೆಲುಬಾಗಿ ನಿಂತಿರೋ ಯೋಗರಾಜ್ ಭಟ್ ಸರ್, ಯಾವತ್ತಲ್ಲಿ ಏನು ಕೇಳಿದ್ರು ಬರೆದು ಕೊಟ್ಟು ಹಾಡು ಮಾಡೋಕ್ಕೆ ಸಹಾಯ ಮಾಡಿದವರು.
ಸೊ ಇದ್ರ ಜೊತೆಗೆ ಅವರೇ ನಿಂತು ಒಂದು ಹಾಡು ಹಾಡಿಸಿದ್ದಾರೆ ನನಗೆ. ತುಂಬ ಕಷ್ಟಪಟ್ಟು ಹಾಡಿದ್ದೀನಿ ಆ ಹಾಡು ಮಾತ್ರ. ನನಗೆ ಕನ್ನಡ ಅನಿಸ್ಲೇ ಇಲ್ಲ ಕಡೆವರೆಗೂ. ಅದು ಹುಬ್ಳಿ ಭಾಷೆ, ಬಟ್ ನನ್ನ ಬಾಯಿಗೆ ಬರಲೇ ಇಲ್ಲ ಅದು. ಅವ್ರು ಪ್ರತಿ ಒಂದೊಂದೇ ಸಾಲು ಹಾಡಿಸಿದ್ರು. ಸೊ ಆ ಹಾಡು ಇವತ್ತಿಗೆ ತುಂಬ ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ. ಸೊ ಅದಷ್ಟು ಕ್ರೆಡಿಟು ಸೂರಿ ಸರ್ ಅಂಡ್ ಯುವರಾಜ್ ಸರಿ ಹೋಗುತ್ತೆ. ಯಾಕಂದರೆ ಅವರೇ ನಿಂತು ಮಾಡಿಸಿದಂಥ ಹಾಡದು ರಿಲೀಸ್ ಮಾಡೋದಂತ ಪ್ಲ್ಯಾನ್ ಮಾಡಿ ಅದೆಲ್ಲನೂ ಸೂರಿ ಸರ್ ಆರ್ಗನೈಸ್ ಮಾಡಿಕೊಟ್ಟೆ. ಇದು ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದಕ್ಕೆ ತುಂಬ ದೊಡ್ಡ ಖುಷಿ ಕೊಟ್ಟಿದೆ. ಇದು ಡಿ ಬೀಟ್ಸ್ ಸಂಸ್ಥೆಯಿಂದ ರಿಲೀಸ್ ಆಗ್ತಾರೋ 50ನೇ ಆಲ್ಬಮ್ಮು. ಸೊ ನನಗೆ ತುಂಬ ಖುಷಿ. ಅದು 50ನೇ ಆಲ್ಬಮ್ ನನಗೆ ದೊಡ್ಡ ಮನೆ ಹುಡುಗ ಆಗಿದೆ. ಮತ್ತು ನಮ್ಮ ಪ್ರೊಡ್ಯೂಸರ್ ಸರು ಸಾಧಾರಣ ಫಿನಿಶಿಂಗ್ ಟೈಮಲ್ಲಿ ಸುಸ್ತಾಗಿರ್ತಾರೆ. ಫಿನಿಶಿಂಗ್ ಟೈಮಲ್ಲೂ ತುಂಬ ಚೆನ್ನಾಗಿ ನಕ್ಕೊಂಡಿರೋದು ಅವರೇ ನೋಡ್ತಾ ಇದ್ದೀನಿ. ಸೊ ದೊಡ್ಡ ಮನೆ ಹುಡುಗ ತುಂಬ ದೊಡ್ಡ ಮಟ್ಟಿಗೆ ಯಶಸ್ವಿ ಕಾಣಲಿ ಅಂತ ದೇವರಲ್ಲಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಮಾತಾಡೋ ಬೀಚ್ಗೆ ಬರೋದು ನಮಗೆ ಅದು ಅಂಬರೀಷ್ ಅಣ್ಣ ಮುಂದೆ ಮಾತಾಡೋದಂತ ಆಗೋದೇ. ನನಗೆ ವಿಷ್ಣು ಸರ್ ಫಿಲಮ್ ಮಾಡ್ಬೇಕಾದ್ರೆ ಅಂಬರೀಷ್ ಅಣ್ಣ ತುಂಬ ಹತ್ರ ಆದ್ರೆ ಅವಾಗಿಂದ ನನಗೊಂದು ಆಸೆ ಇತ್ತು ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು. ಬಟ್ ಈ ಸಿನಿಮಾದಲ್ಲಿ ಅದು ಕೂಡ ಬಂದಿರೋದು. ನಾವು ಕೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಅದು ನನಗೆ ಎಷ್ಟು ಆನಂದ ಅಂದ್ರೆ ಅದನ್ನ ಹೇಳಲಿಕ್ಕೆ ಮಾತು ಬರ್ತಾ ಇಲ್ಲ. ಅವರ ದೊಡ್ಡತನ ನಮ್ಮ ಸಿನಿಮಾಗಳು ಮಾಡಿದ್ರು. ಅವರಿದ್ದ ಒಂದು ಸಂದರ್ಭ, ಅವರಿದ್ದ ಒಂದು ಬಿಸಿನಲ್ಲಿ ನನ್ನ ಸಿನಿಮಾ ಒಪ್ಕೊಂಡು ಅವ್ರು ಬಂದು ಮಾಡಿರೋದು ನಿಜವಾಗೂ ನಾನು ಯಾವ ರೀತಿ ಚಿರಋಣಿ ಆಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಮತ್ತೆ ಅಪ್ಪು ಸರ್ ಅವ್ರ ಬಗ್ಗೆ ದೊಡ್ಡ ಮನೆ, ದೊಡ್ಡತನ ಎಲ್ಲ ಸೇರ್ಕೊಂಡು ಮಾಡೋದಕ್ಕೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ಮತ್ತೆ ಸೂರಿ ಸರ್ ಎಲ್ಲ ರೀತಿನಲ್ಲೂ ನಗ್ನಗ್ತಾ ಸಿನಿಮಾ ಮಾಡಿ ಕೊಟ್ಟಿರೋದು ನಮ್ಗೆ. ಅವ್ರು ಒಂದ್ ರೀತಿ ಏನೋ ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಂಗಿತ್ತು, ಎಲ್ಲೇ ಹೋಗಿ ಬಂದ್ರು ಶೂಟಿಂಗ್ ಅಲ್ಲಿ. ಮತ್ತೆ ಹರಿಕೃಷ್ಣ ಅವರು ಸ್ವಲ್ಪ ತಡ ಆದ್ರೂ ನನಗೆ ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅದು ಏನೇ ಆದ್ರೂ ನಮ್ಗೆ ಅದು ಸಂತೋಷ ಅನಿಸುತ್ತೆ. ಆ ಸಾಂಗ್ಗಳು ಕೇಳಿದಾಗ ನನಗೆ ಯಾವಾಗೂ ಅಣ್ಣ ಅಂತ ಕರಿತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಆನಂದ ಆಗುತ್ತೆ. ಮತ್ತೆ ಯುವರಾಜ್ ಬರ್ತಾರೆ ಈ ಸಾಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಬರ್ಕೊಟ್ಟಿರೋದು. ಮತ್ತೆ ಮೇಡಮ್ ಸುಮಲತಾ ಮೇಡಮ್, ರಾಧಿಕಾ ಮೇಡಮ್, ಭಾರತಿ ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲೇ ಒಂದು ದೊಡ್ಡ ಮನೆ ಅನ್ನೋಕ್ಕೆ ದೊಡ್ಡವ್ರ ಎಲ್ಲ ಇದ್ದಾರೆ. ಇದರ ಮಧ್ಯೆ ಅಪ್ಪು ಸರ್ ಒಂದು ಸಿಗ್ನಲ್ ಕೊಡ್ತಾ ಇದ್ರು. ಅಂದ್ರೆ ನಾವು ಸಾಮಾನ್ಯವಾಗಿ ಪ್ರೊಡ್ಯೂಸರ್ನ ಮರಿತೀವಿ, ನಾವು ಮರಿತಾನೆ ಇರ್ತೀವಿ. ನನಗೆ ತುಂಬಾ ಖುಷಿ ಏನಂದ್ರೆ ಇವತ್ತು ನಾನು ತುಂಬಾ ನಗ್ನಗ್ತಾ ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಗೋವಿಂದು ಕಾರಣ. ಆದ್ರೆ ನಿಜ ಒಬ್ಬ ಪ್ರೊಡ್ಯೂಸರ್ ತಂದೆ ತರ ಅಂತ ಅನ್ಸಿದ್ದು ನನಗೆ ಈ ಸಿನಿಮಾ ಮಾಡಿದಾಗ. ತುಂಬಾ ಕನಸುಗಳಿಗೆ ಯಾವುದು ಈಗ ಇದೊಂದು ದೊಡ್ಡ ಸೆಟಪ್ ನ ಕೊಟ್ಟಿದ್ದಕ್ಕೆ ನಾನು ತುಂಬಾ ಋಣಿ. ಓವರ್ಸೀಸ್ ರೈಟ್ ಬಂದು ನರೇಶ್ ಅಂತ ಹೇಳಿ ಅಮೆರಿಕಾ ಎಕ್ಸೆಪ್ಟ್ ಯುರೋಪ್ ಅಂಡ್ UK ಬಿಟ್ಟು ಎಲ್ಲ ಏರಿಯಾನೂ ಅವ್ರು ತಗೊಂಡಿದ್ದಾರೆ. ಅವ್ರ ಪರವಾಗಿ ಇಲ್ಲಿ ಬೋಸ್ ಅಂತ ಒಬ್ರು ಬಂದಿದ್ದಾರೆ. ಅವರೇ ಇದು ವ್ಯಾಪಾರ ಮಾಡಿರೋದು. ಮತ್ತೆ ಎಲ್ಲ ಓವರ್ಸೀಸ್ ಇದ್ದು ತುಂಬಾ ಸಹಕಾರ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕನ್ನಡ ಬೆಳೆಯೋದಿಕ್ಕೆ, ಕನ್ನಡ ಇಂಡಸ್ಟ್ರಿ ಬೆಳೆಸೋದಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ UK ಅಂಡ್ ಯುರೋಪ್ಗೆ ಶ್ಯಾಶ್ ಅಂತೇಳಿ ಅವ್ರು ತಗೊಂಡಿದ್ದಾರೆ. ಎಲ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಸೂರಿ ಸರ್ ಹೇಳಿದಂಗೆ ನಾನಂತೂ ಗೋವಿಂದನ ಮರೆಯಕ್ಕಾಗಲ್ಲ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ತುಂಬಾ ಇಷ್ಟಪಡೋ ಪ್ರೊಡ್ಯೂಸರ್. ಯಾವ ಸಂದರ್ಭದಲ್ಲಿ ಕೂಡ ಸಿನಿಮಾದಲ್ಲಿ ನೋ ಅನ್ನೋ ಶಬ್ದನೇ ಇಲ್ಲ. ಏನ್ ಕೇಳ್ತಾರೆ ಎಲ್ಲ ಏನ್ ಕೇಳಿದ್ರು ಕೊಡ್ತಿದ್ರು ಅಂತ ಹೇಳ್ಬೋದು. ಇಷ್ಟು ಪೇಷನ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ನೀವು ನಿಜವಾಗ್ಲೂ ಗ್ರೇಟ್. ಯಾಕೆ ಹೇಳ್ತೀನಿ ಅಂದ್ರೆ ಈ ತರ ಪ್ರೊಡ್ಯೂಸರ್ಸ್ ನಮಗೆ ಬೇಕು. ರಿಯಲಿ ಗ್ರೇಟ್ ವರ್ಕ್ ಗೋಯಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ಶುರುವಾಗಿ 1 ವರ್ಷ 4 ತಿಂಗಳಾಯಿತು. ಸೊ ಅವಾಗಿಂದ ದೊಡ್ಡ ಮನೆ ನಡೀತಾ ಬರ್ತಾ ಇದೆ. ಇದನ್ನ ನನಗೆ ತುಂಬ ಸಂತೋಷ ಪಡೋ ವಿಷಯ ಸಾಕಷ್ಟಿದೆ.
ಶುರು ಮಾಡೋದಂದ್ರೆ ನನ್ನ ಮೊದಲನೇ ಅನುಭವ ಈ ಸಿನಿಮಾ ಅಂಬರೀಷ್ ಮಾಮ ಅವ್ರ ಜೊತೆ ತುಂಬ ಖುಷಿ ಆಯಿತು. ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ನಮಗೊಂದು ಅಪರ್ಚುನಿಟಿ ಸಿಕ್ಕಿದ್ದು ತುಂಬ ಸಂತೋಷವಾದಂಥ ವಿಷಯ. ಯಾಕೋ ಇಷ್ಟು ವರ್ಷದಿಂದ ಅದು ಹಾಕಿ ಬಂದಿಲ್ಲ, ಅದು ದೊಡ್ಡ ಮನೆ ಮೂಲಕನೇ ಹಾಕಿ ಬಂತು. ಸೊ ಅದರಲ್ಲೂ ಅವ್ರ ಜೊತೆ ಹಾಕಿ ಮಾಡಿದ್ದು ತುಂಬ ಸಂತೋಷವಾಗಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ಶೆಡ್ಯೂಲಲ್ಲಿ ಯಾವಾಗ ಅಂಬರೀಷ್ ಮಾಮ ಸೆಟಲ್ ಇರ್ತಿದ್ರು ಅವತ್ತೆಲ್ಲ ಒಂದು ರಾಜ್ ಭೋಜನ ಜೊತೆಗೆ ಸಂತೋಷವಾದ ಮಾತುಗಳು. ತುಂಬ ಖುಷಿಯಾಗಿ ಅಂಬರೀಷ್ ಮಾಮ ಅವ್ರ ಜೊತೆ ಕೆಲಸ ಮಾಡಿದ್ದು. ಅದಾದ ನಂತರ ಸುಮಲತಾ ಮೇಡಮ್ ಅವ್ರ ಜೊತೆ ಕೂಡ ನನ್ನ ಮೊದಲನೇ ಸಿನಿಮಾ, ತುಂಬ ಸಂತೋಷ ಆಯಿತು. ಅವ್ರನ್ನ ನಮ್ಮ ತಂದೆ ಜೊತೆ ಹೀರೋಯಿನ್ ಆಗಿ ನೋಡಿದ್ದೆ, ಈಗ ನನ್ನ ತಾಯಿಯಾಗಿ ನೋಡೋದು ತುಂಬ ಖುಷಿ ಆಯಿತು. ಅದಾಗಿ ಸೂರಿ ಸರ್ ಜೊತೆಗೆ ಇದು 3ನೇ ಸಿನಿಮಾ, ರಾಧಿಕಾ ಪಂಡಿತ್ ಅವ್ರ ಜೊತೆಗೆ 2ನೇ ಸಿನಿಮಾ, ಹರಿಕೃಷ್ಣ ಅವ್ರ ಜೊತೆ ಲೆಕ್ಕ ಹಾಕಿಲ್ಲ 9ನೇ ಸಿನಿಮಾ, ಸತ್ಯ ಹೆಗ್ಡೆ ಅವ್ರ ಜೊತೆ ಇದು 4ನೇ ಸಿನಿಮಾ. ತುಂಬ ಖುಷಿ ಕೊಡುವಂಥ ಟೀಮ್ ಇದು. ತುಂಬ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ. ನೀವೆಲ್ಲ ನೋಡಿ ಈ ಸಿನಿಮಾನ ಹಾರೈಸ್ತೀರ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಈ ಸಿನಿಮಾದಲ್ಲಿ ಯೋಗರಾಜ್ ಸರ್ ಬರೆದಿರುವಂಥ ಹಾಡಿಗೆ ಆ ಹಾಡು ನಾನೇ ಹಾಡಿದ್ದೀನಿ, ಅಭಿಮಾನಿಗಳೇ ನಮ್ಮ ಮನೆ ದೇವರು. ಇದು ತುಂಬ ಮರೆಯಲಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ 4 ಊರುಗಳಲ್ಲಿ ಈ ಹಾಡನ್ನ ಶೂಟ್ ಮಾಡಿದ್ವಿ. ಆ 4 ಊರುಗಳಲ್ಲೂ ಆ ಜನ ನಮ್ಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಎಲ್ಲೂ ತೊಂದರೆ ಕೊಡದೆ ಇಡೀ ಹಾಡನ್ನ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಎಲ್ಲ ಜನತೆಗೂ ನೋಡಿ ಮುಂದೆ. ಥ್ಯಾಂಕ್ ಯು ಸೊ ಮಚ್. ನನಗೆ ಒಂದು ಫಿಲ್ಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಲೈಫ್. ಬಿಕಾಸ್ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡೋ ಅವಕಾಶ ಸಿಗುತ್ತೆ. ನನಗೆ ಈ ಸಿನಿಮಾದಲ್ಲಿ ಅಂದ್ರೆ ಒಂದು ಸಿನಿಮಾದಲ್ಲಿ ಅಷ್ಟೊಂದು ಸ್ಟಾರ್ಸ್ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತು. ಅಂಡ್ ಇಟ್ ವಾಸ್ ಜಸ್ಟ್ ನಾಟ್ ಅ ಫನ್ ಎಕ್ಸ್ಪೀರಿಯನ್ಸ್, ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಆಫ್ ಸ್ಕ್ರೀನ್ ಕೂಡ ಅವ್ರ ಮಾತುಗಳು ಕೇಳಿ ಅವರಿಂದ ಎಷ್ಟು ಕಲಿಯೋದಿದೆ ಅಂತ ನನ್ಗೆ ಅನಿಸ್ತು. ಸೊ ಥ್ಯಾಂಕ್ ಯು ಈ ಅವಕಾಶಕ್ಕೆ ನಮ್ಮ ಪ್ರೊಡ್ಯೂಸರ್ ಗೋವಿಂದ್ ಸರ್ ಅಂಡ್ ಸೂರಿ ಸರ್ಗೆ ಎಸ್ಪೆಷಲಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ನನ್ಗೆ ಈ ಸಿನಿಮಾದಲ್ಲಿ. ಡುವೆಲ್ ಶೇಡ್ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಪಾತ್ರ ಆಗಿರ್ಲಿ ಅಥವಾ ಒಂದು ಕಮರ್ಷಿಯಲ್ ಅಂದ್ರೆ ಸಾಂಗ್ಸ್. ಅವ್ರು ಹೇಳಿದ ಹಾಗೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಡಾನ್ಸ್ ಮಾಡಿಲ್ಲ, ಅಂದ್ರೆ ಮಾಡೋ ಅವಕಾಶ ನಂಗೆ ಸಿಕ್ಕಿಲ್ಲ. ಬಟ್ ಈ ಸಿನಿಮಾದಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಡಾನ್ಸರ್ಸ್ ಜೊತೆ, ಫ್ಯಾಂಟಾಸ್ಟಿಕ್ ಡಾನ್ಸರ್ ಜೊತೆ ನನಗೆ ಡಾನ್ಸ್ ಮಾಡೋ ಅವಕಾಶ ಸಿಕ್ತು. ಯೋಗರಾಜ್ ಸರ್ ಬರ್ದಿರೋ ಬ್ಯೂಟಿಫುಲ್ ಸಾಂಗ್ಸ್ ಅಂಡ್ ಹರಿ ಸರ್ ಈಸ್ ಅ ಮೆಜಿಷಿಯನ್. ನಾನು ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಹೇಳ್ತಾ ಬಂದಿದ್ದೀನಿ, ಈಸ್ ಗಿವನ್ ಸಮ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್. ಸೊ ಒಂದು ಓವರ್ ಆಲ್ ನಾನು ದೊಡ್ಡ ಮನೆ ಹುಡುಗ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸಸ್, ತುಂಬಾನೇ ಒಳ್ಳೆ ಮೆಮರೀಸ್ ನಾನು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಈ ಸಿನಿಮಾ ಅಷ್ಟೇ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಂಬಿದ್ದೀನಿ.